ವೀಕ್ಷಕರೇ, ರಂಜಾನ್ ಕ್ವಶನ್ ಟೈಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಪ್ರತಿದಿನ ರಂಜಾನ್ ವಿಷಯಕ್ಕಾಗಿ ಮತ್ತು ಇಸ್ಲಾಮಿನ ವಿಷಯದಲ್ಲಿ ಮಾಹಿತಿಯನ್ನು ಒದಗಿಸುವ ಕಾರ್ಯಕ್ರಮ ಮಾಡ್ತೇವೆ. ಅತಿಥಿಗಳನ್ನು ಕರೆದು ಮಾತಾಡ್ತಾ ಇದ್ದೇವೆ. ರಂಜಾನ್ ಕ್ವೆಶ್ಚನ್ ಟೈಮ್ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಸಿಹತ್ ಕ್ಯಾನಿಂಗ್ ಕೋ ಗೋವಾ, ತಾಜ್ ಸೈಕಲ್ಸ್ ಮ್ಯಾಂಗ್ಳೂರ್, ರಿಮ್ ಡೇಟ್ಸ್ ಮ್ಯಾಂಗ್ಳೂರ್, ಡಿಸೈನ್ ಪ್ಲಸ್ ಮ್ಯಾಂಗ್ಳೂರ್. ಇವತ್ತು ನಮ್ಮ ಜೊತೆ ಸೈಯದ್ ಇಸ್ಮಾಯಿಲ್ ರವರಿದ್ದಾರೆ. ಇವರು ಇಸ್ಲಾಮಿಕ್ ವಿದ್ವಾಂಸರಾಗಿದ್ದಾರೆ. ಸೊ ಇವತ್ತಿನ ಪ್ರಮುಖ ವಿಷಯ ನಮ್ಮದು ಅರಬ್ ಮತ್ತು ಇಸ್ಲಾಂ. ಅಂದರೆ ನಾವು ಈ ಇಸ್ಲಾಮನ್ನು ಯಾವಾಗಲೂ ಅರಬ್ ಕೇಂದ್ರೀಕೃತ ಅಂತ ನೋಡ್ತೇವೆ. ಮುಖ್ಯವಾಗಿ ಯಾಕೆ ಕಾರಣ ಅಂತ ಅದಕ್ಕೆ ಕಾರಣ ಇದೆ. ಒಂದು, ನಾವು ನಮಾಜ್ ಮಾಡುವಾಗ ಮಕ್ಕಾದ ಕಡೆಗೆ ಮುಖ ಮಾಡಿರೋದು ಮತ್ತು ಪವಿತ್ರ ಕೇಂದ್ರ ಅಂತ ಹೇಳೋದು ಅದು ಕೂಡ ಅರಬ್ ಕೇಂದ್ರೀಕೃತವಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಇಸ್ಲಾಂ ಅಂದರೆ ಅರಬ್, ಇದು ಸರಿಯಾ? ಈ ಪ್ರಶ್ನೆ ಸರಿಯಾ ಅಂತ? ಇಸ್ಲಾಂ ಮತ್ತು ಅರಬಿ ಭಾಷೆ ಮತ್ತು ನಮಾಜ್ ಮಾಡುವಂಥದ್ದು ಅರಬ್ ಸ್ಥಾನದ ಕಡೆಗೆ ಇತ್ಯಾದಿ ಪ್ರಶ್ನೆಗಳು ಉದ್ಭವಿಸುವುದು ಸ್ವಾಭಾವಿಕ. ನಿಜವಾಗಿ ಆರಾಧನೆ ಎಂಬುದನ್ನು ಅಥವಾ ನಾವು ಆರಾಧನೆಗೆ ಮುಖ ಮಾಡುವ ದಿಕ್ಕು ಅದು ಅರಬ್ ಕೇಂದ್ರಿತ ಅಂತ ಅಲ್ಲ. ಬದಲಾಗಿ ಈ ಜಗತ್ತಿನ ಪ್ರಥಮ ಮಸೀದಿ, ಅದರ ಕಡೆಗೆ ನೀವು ಮುಖ ಮಾಡಿ, ಒಮಿನ್ ಹೈಸು ಖರಜ್ತ ಫವಲ್ಲಿ ಉಜುಹುಕುಂ ಶತ್ರ್ ಅಲ್ ಮಸ್ಜಿದಿಲ್ ಹರಾಮ್, ಕುರಾನ್ ಹೇಳಿತು. ನೀವು ಮಸ್ಜಿದಿಲ್ ಹರಾಮ್ನ ಕಡೆಗೆ ಮುಖ ಮಾಡಿ ನಮಾಜ್ ಮಾಡಬೇಕೆಂಬ ಆದೇಶ ಇದೆ. ಅಲ್ಲಾಹನ ಆದೇಶ, ಪ್ರವಾದಿಯ ನಿರ್ದೇಶನವನ್ನು ಪಾಲಿಸಿಕೊಂಡು ಬರುವವರು ಮುಸ್ಲಿಂ. ಒಬ್ಬ ಮುಸ್ಲಿಮನಿಗೆ ಅಲ್ಲಾಹ್ ಮತ್ತು ಅಲ್ಲಾಹನ ಪ್ರವಾದಿಯನ್ನು ಅನುಸರಿಸುವುದು ಕಡ್ಡಾಯ. ಆ ಕಾರಣದಿಂದ ನಾವು ಆರಾಧನೆ ಕಾಬಾಕ್ಕೆ ಮುಖ ಮಾಡಿ, ಕಾಬಾವನ್ನು ನಾವು ಕೇಂದ್ರೀಕೃತ ಮಾಡಿಕೊಂಡು ನಮಾಜ್ ಮಾಡಲಿಕ್ಕೆ ಆದೇಶ ಇದೆ. ಮತ್ತು ಹೇಗೆ ನಮಾಜ್ ಮಾಡಬೇಕು ಎಂಬುದರ ಬಗ್ಗೆ ಕೂಡ ಪ್ರವಾದಿಯ ನಿರ್ದೇಶನ ಕೂಡ ಇದೆ. ಆದ್ದರಿಂದ ಅದೇ ರೀತಿ ನಾವು ಮಾಡ್ತಾಯಿದ್ದೇವೆ. ಹಾಗೆ ನಮಾಜ್ನಲ್ಲೂ ಕೂಡ ನಾವು ಅರಬಿ ಸೂಕ್ತಗಳನ್ನು ಪಠಿಸ್ತೇವೆ. ಅದು ಅಲ್ಲಾಹನ ಮತ್ತು ಪ್ರವಾದಿಯ ಆಜ್ಞೆಯ ಕಾರಣದಿಂದ. ಇಸ್ಲಾಮಿನ ಕೊನೆಯ ಪ್ರವಾದಿ ಬಂದಿರುವುದು ಅರಬ್ ಸ್ಥಾನದಲ್ಲಿ. ಅವರಿಗೆ ಅವತೀರ್ಣಗೊಂಡ ಪವಿತ್ರ ಕುರಾನ್ ಅರಬಿ ಭಾಷೆಯಲ್ಲಿದೆ. ಆ ಭಾಷೆಯ ಮೂಲಕ ನಾವು ಅದನ್ನು ಉಪಯೋಗಿಸಿಕೊಂಡು ಆರಾಧನೆ ಮಾಡಬೇಕೆಂದು ನಮಗೆ ಪ್ರವಾದಿಯವರು ಕಲಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ಅದನ್ನು ಮಾಡ್ತಾಯಿರು. ಇದಕ್ಕೆ ಪೂರಕವಾದ ಇನ್ನೊಂದು ಪ್ರಶ್ನೆಯನ್ನು ನಾನು ಮತ್ತೆ ಕೇಳ್ತಾ ಇರೋದು ನಿಮಗೆ. ಅಂದರೆ ನೀವು ಹೇಳ್ತಾ ಇರೋದು ಅರಬ್ ಕೇಂದ್ರೀಕೃತವಾಗಿ ಮಕ್ಕಾ ಮದೀನಾ ಅಥವಾ ನಿಮ್ಮ ಕಾಬಾ ಎಲ್ಲ ಇರೋದರಿಂದ ಮತ್ತು ಕುರ್ಆನ್ ಏನಿದೆ ಅದು ಅರಬಿ ಭಾಷೆಯಲ್ಲಿರೋದರಿಂದ ಇಸ್ಲಾಂ ಅರಬ್ ಕೇಂದ್ರಿತವಾಗಿದೆಯೇ ಅನ್ನೋದು. ಅರಬಿ ಕೇಂದ್ರೀಕೃತ ಅಂತಲ್ಲ. ಇಸ್ಲಾಂ ಧರ್ಮ ಎಂಬುದು ಅಲ್ಲಾಹನ ಧರ್ಮ. ಅಲ್ಲಾಹನ ಧರ್ಮ ಅಂತ ಹೇಳಿದರೆ ಮನುಷ್ಯರಿಗೆ ಅವರ ಸೃಷ್ಟಿಕರ್ತನಂತೆ ಬದುಕಲಿಕ್ಕಾಗಿ ಬಂದಂತಹ ಒಂದು ನೀತಿ ಸಂಹಿತೆ, ಅವರ ಜೀವನದ ಒಂದು ಸಂವಿಧಾನ ಕುರಾನ್ ಎಂಬುದು. ಆದ್ದರಿಂದ ಅದರ ಭಾಷೆ ಅವತೀರ್ಣವಾದುದು ಅರಬಿ ಭಾಷೆಯಲ್ಲಾಗಿದೆ. ಅದು ಅರಬ್ ಕೇಂದ್ರೀಕೃತ ಅಂತ ಅಲ್ಲ, ಬದಲಾಗಿ ಅರಬಿ ಭಾಷೆಯನ್ನು ನಾವು ಬಳಸ್ತೇವೆ. ಜಗತ್ತಿನ ಎಲ್ಲ ಕಡೆ ಮುಸ್ಲಿಮರು ಅರಬಿ ಭಾಷೆಯಲ್ಲೇ ಕುರಾನ್ ಓದುವಂಥದ್ದು, ಅಧ್ಯಯನ ಮಾಡುವಂಥದ್ದು. ಮತ್ತು ಅದು ಭಾಷಾಂತರ ಭಾಷೆ ಇದೆ ಬೇರೆ ಬೇರೆ ಎಲ್ಲ. ಆದರೆ ಅದಕ್ಕೆ ಆರಾಧನೆಗಳಲ್ಲಿ ಅದನ್ನು ಬಳಸುವುದಕ್ಕೆ, ಅಂದರೆ ನಮಾಜ್ನಲ್ಲಿ ಬಳಸುವುದಕ್ಕೆ ಅದಕ್ಕೆ ಅನುಮತಿ ಇಲ್ಲ. ಅಂದರೆ ಅದೊಂದು ಆಜ್ಞೆ ಅಂತ ಹೇಳಿದರೆ, ಹಾಗೆ ಇಸ್ಲಾಮಿನ ಕಾನೂನು ಅಂತ ಹೇಳಿದರೆ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಕಾನೂನನ್ನು ರಚಿಸುವುದು ಅಲ್ಲಾಹನೇ, ಹಾಗೆಯೇ ಅದನ್ನು ಪಾಲಿಸಬೇಕಾದ್ದು ಮುಸ್ಲಿಮರು. ಅಂದರೆ ಕಾನೂನು ನಿಯಮ ಎಂಬುದು ಇರುವುದು ಅನುಸರಿಸಲಿಕ್ಕೆ, ಅದನ್ನು ತಿದ್ದುಪಡಿ ಮಾಡಲೇಬಾರದು ಎಂಬ ಆದೇಶ ಕೂಡ ಇದೆ. ಓಕೆ, ನಿಮ್ಮ ಮಾತು ಒಪ್ಕೊಳ್ಳೋಣ. ಬಟ್ ಅರಬ್ನಿಂದ ಬಂದ ಅರಬಿ ಭಾಷೆಯಲ್ಲಿರುವ ಇಸ್ಲಾಂ ಇಡೀ ಜಗತ್ತಿಗೆ ಹೇಗೆ ಸೂಕ್ತ ಅಂತಾಗ್ತದೆ? ಜಗತ್ತಿನ ಸೃಷ್ಟಿಕರ್ತನಾದ ಅಲ್ಲಾಹನು ಈ ಜಗತ್ತಿಗೆ ಅನೇಕ ಪ್ರವಾದಿಗಳನ್ನು ಕಳಿಸಿದ್ದಾನೆ ಅಥವಾ ನಿಯೋಗಿಸಿದ್ದಾನೆ. ಅವರ ಭಾಷೆಗಳು ಎಲ್ಲರದ್ದು ಅರಬಿ ಆಗಿರಲಿಲ್ಲ, ಬೇರೆ ಬೇರೆ ಭಾಷೆ ಕೂಡ ಆಗಿತ್ತು. ಈಗ ನಾವು ನೋಡುವ ತೌರಾತ್, ಇಂಜೀಲ್, ಜಬೂರ್ ಎಂಬ ಗ್ರಂಥಗಳು ಕೂಡ ಪೂರ್ವ ಗ್ರಂಥಗಳಾಗಿವೆ. ಅವುಗಳ ಭಾಷೆ ಅರಬಿ ಆಗಿರುವುದಿಲ್ಲ, ಬೇರೆ ಬೇರೆ ಭಾಷೆ ಆಗಿರ್ತದೆ. ಹಿಬ್ರು ಭಾಷೆ ಇಂತಹ ಭಾಷೆಗಳಲ್ಲಿದೆ. ಇಲ್ಲಿ ನಾವು ನೋಡಬೇಕಾದ್ದು ದೇವನ ಧರ್ಮದ ಆದೇಶ ನಿರ್ದೇಶನಗಳು, ಅಂದರೆ ಏನು ಕೊನೆಯ ಒಂದು ಗ್ರಂಥ. ಆ ಕೊನೆಯ ಗ್ರಂಥ ಅಂತ ಹೇಳಿದರೆ ಅದಕ್ಕಿಂತ ಮೊದಲು ಬಂದ ಗ್ರಂಥವನ್ನು ದೃಢೀಕರಿಸುವಂಥದ್ದು ಒಂದು. ಮತ್ತೊಂದು, ಅದರಲ್ಲಿ ಇರುವಂತಹ ವಿಷಯಗಳು
ಮೊದಲಿನ ಬಂದಂಥ ಗ್ರಂಥಗಳಲ್ಲಿ ಬಂದಂಥ ವಿಷಯಗಳನ್ನು ತಿದ್ದುಪಡಿ ಮಾಡಿರುವುದರಿಂದ, ಪುರೋಹಿತರು ಹಸ್ತಕ್ಷೇಪ ಮಾಡಿರುವುದರಿಂದ ಈ ಕುರಾನನ್ನು ಹಸ್ತಕ್ಷೇಪ ಮಾಡಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅದನ್ನು ಕುರಾನ್ನಲ್ಲಿ ಹೇಳಲಾಗಿದೆ. ಅಲ್ಲಾಹ್ ಸ್ವತಃ ಹೇಳ್ತಾನೆ, ಈ ಕುರಾನನ್ನು ಸಂರಕ್ಷಿಸುವ ಹೊಣೆ ನನ್ನದು, ನಿಮ್ಮ ಕೆಲಸ ಏನು ಅದನ್ನು ಅನುಸರಿಸುವುದು, ನಿಮಗೆ ಅದನ್ನು ರಕ್ಷಿಸಲು ಕೂಡ ಸಾಧ್ಯ ಇಲ್ಲ, ಬದಲಾಗಿ ಅದನ್ನು ರಕ್ಷಿಸುವಂಥ ಕೆಲಸ ನನ್ನದಂತ ದೇವನು ಹೇಳ್ತಾನೆ, ಅಲ್ಲಾಹನು ಹೇಳ್ತಾನೆ. ಆದ್ದರಿಂದ ಈ ಆರಾಧನೆಯ ವಿಷಯಗಳು ಅಥವಾ ಇತರ ಇಸ್ಲಾಮಿನ ನೀತಿ ಸಂಹಿತೆಗಳು ಅದು ವಿಚಿತ್ರ ಏನಲ್ಲ, ಅನುಸರಿಸಲಿಕ್ಕೆ ಸಾಧ್ಯ ಇಲ್ಲದು ಅಲ್ಲ, ಬದಲಾಗಿ ಎಲ್ಲರ ಮನಸ್ಸಲ್ಲಿ ಒಪ್ಪುವಂತಹ ವಿಷಯಗಳೇ ಅದರಲ್ಲಿದೆ. ಈ ಪ್ರತಿಯೊಬ್ಬನು ಮನಸ್ಸಿನ ಒಳಗಿನಿಂದ ಅವನ ಅಂತರಾಳದಿಂದ ಬರುವುದು ಇದು ಸರಿ ಅಂತೇಳಿ. ಹೇಗೆಂತ ಹೇಳಿದರೆ, ಒಂದು ಇಸ್ಲಾಮಿನ ಯಾವುದೇ ಒಂದು ಕರ್ಮವನ್ನು ನೋಡಿದರೆ ಇದೊಂದು ಸರಿಯಾದ ಕರ್ಮ ಎಂದು ಹೇಳಿ ಅವನ ಮನಸ್ಸು ಒಪ್ಪುತ್ತದೆ, ಜಗತ್ತಿನ ಯಾವುದೇ ಮನುಷ್ಯನಾಗಿರಲಿ. ಆದ್ದರಿಂದಲೇ ಇಂದು ಜನರು ಹೆಚ್ಚು ಇಸ್ಲಾಮಿನ ಕಡೆಗೆ ಆಕರ್ಷಿತರಾಗ್ತಾ ಇರುವುದು. ಎರಡನೇದಾಗಿ ನಾವು ನೋಡಬಹುದು, ಈ ಇಸ್ಲಾಮಿನ ಕೆಲವು ನಿಯಮಗಳಿವೆ. ಆ ನಿಯಮಗಳನ್ನು ನಮ್ಮ ದೇಶದ ಭಾರತದಲ್ಲಿ ಕೂಡ ಹೇಳ್ತಾರೆ. ಉದಾಹರಣೆ, ಒಬ್ಬ ಕೊಂದವನನ್ನು ಕೊಲ್ಲುವಂತಹದ್ದು, ಕದ್ದವನ ಕಡಿಯುವಂಥದ್ದು, ವ್ಯಭಿಚಾರ ಮಾಡಿದವನಿಗೆ ಗಲ್ಲು ಶಿಕ್ಷೆ ಕೊಡುವಂಥ ಅಥವಾ ಅವನು ಕಲ್ಲು ಹೊಡೆದು ಸಾಯಿಸುವಂಥದ್ದು. ಇದನ್ನು ಜನರು ಅವರ ಅಂತರ ಹೇಳ್ತದೆ, ಅಂಥ ಶಿಕ್ಷೆ ಕಠೋರವಾದ ಶಿಕ್ಷೆ ಬೇಕಂತೇಳಿ. ಇಲ್ಲದೆ ಹೋದರೆ ಅವರು ಇನ್ನಷ್ಟು ಹೆಚ್ಚು ದುಷ್ಕೃತ್ಯ ಮಾಡ್ತಾ ಇರ್ತಾರೆ ಅಂತೇಳಿ. ಅಂದರೆ ಒಂದು ನಿಯಮ ಇರುವುದು, ಅದು ಮನುಷ್ಯನ ಮನಸ್ಸನ್ನು ಒಪ್ಪುವಂಥ ನಿಯಮ, ಬದಲಾಗಿ ಅದು ಮನುಷ್ಯನ ಮನಸ್ಸಿಗೆ ಒಪ್ಪದಂತಹ ನಿಯಮ ಅಲ್ಲ. ಇನ್ನು ಯಾರಿಗೆ ಅದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ಯಾರು ದುಷ್ಕೃತ್ಯಗಳಲ್ಲಿ ಸದಾ ತೊಡಗಿರುತ್ತಾರೆ ಅವರು ಮಾತ್ರ ಅದನ್ನು ಒಪ್ಪುವುದಿಲ್ಲ ಅಷ್ಟೇ. ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಕೆಲವು ಸಂದೇಹಗಳಿದ್ವು, ಅಂದರೆ ಅರಬ್ ಮತ್ತು ಇಸ್ಲಾಂ ಇದು ಏನು ಅನ್ನುವಂಥದ್ದು, ಆ ನಿವಾರಿಸುವ ಪ್ರಯತ್ನ ನಿಮ್ಮಿಂದ ನಾವು ಮಾಡಿದ್ದೇವೆ ಅಂದ್ಕೊಳ್ತೇವೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity.